ನಮಸ್ಕಾರ ಸ್ನೇಹಿತರೆ, ಇವತ್ತು ಲಂಚ್ಗೆ ಏನು ಮಾಡಬೇಕು ಅಂತ ತಲೆನೇ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಈ ರೀತಿ ಒಂದು ಈಸಿಯಾಗಿ ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ಈ ವಿಡಿಯೋ ಕೊನೆವರೆಗೂ ನೋಡಿ. ಮೊಸರನ್ನ ಮತ್ತು ಪೊಟೆಟೊ ಫ್ರೈನ ಮಾಡ್ತಾಯಿದ್ದೀನಿ, ತುಂಬಾ ಈಸಿ ಮಾಡ್ಬೋದು. ಮೊದಲಿಗೆ ನಾನಿಲ್ಲಿ 4 ಆಲೂಗಡ್ಡೆನ ನೀಟಾಗಿ ತೊಳೆದು ಸಿಪ್ಪೆನ ತೆಗೆದು ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ 1 ಸ್ಪೂನಷ್ಟು ಕಸ್ತೂರಿ ಮೇಥಿನ ಹಾಕಿದ್ದೀನಿ. ಸ್ವಲ್ಪ ಫ್ರೈ ಮಾಡಿಕೊಂಡು ಕಟ್ ಮಾಡಿರೋ ಅಂತಹ ಆಲೂಗೆಡ್ಡೆ ಪೀಸ್ಗಳನ್ನ ಹಾಕಿ ಈ ರೀತಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಒಂದು 30 ಸೆಕೆಂಡ್ಗಳ ಕಾಲ. ಇವಾಗ ಸ್ವಲ್ಪ ಅರಿಶಿನ, ಸ್ವಲ್ಪ ಚಿಲ್ಲಿ ಪೌಡರ್, ಅಂದರೆ ರುಚಿಗೆ ತಕ್ಕಷ್ಟು ನೀವು ಖಾರ ಬೇಕಾದರೆ ಖಾರ ಜಾಸ್ತಿ ಹಾಕೋಬೋದು, ಸ್ವಲ್ಪ ಮ್ಯಾಗಿ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ತುಂಬಾ ಈಸಿ, ತುಂಬಾ ರುಚಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಮೊಸರನ್ನಕ್ಕೆ ಸಖತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 2 ರಿಂದ 3 ನಿಮಿಷ ಈ ರೀತಿ ಬೇಯಿಸ್ಕೊಂಡ್ರೆ ಆಲೂಗೆಡ್ಡೆ ಬೆಂದೋಗುತ್ತೆ. ಪೊಟೆಟೊ ಫ್ರೈ ರೆಡಿನೇ ಆಗೋಯ್ತು. ಇವಾಗ ನಾವು ಮೊಸರು ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಚಟಪಟ ಅಂತ ಸಿಡಿಯೋ ಅಷ್ಟರಲ್ಲಿ ಜೀರಿಗೆ ಹಾಕಿದ್ದೀನಿ. ಸ್ವಲ್ಪ ಕಡಲೆಬೇಳೆ ಹಾಕಿದ್ದೀನಿ. ಇಲ್ಲಿ 1 ಒಣಮೆಣಸಿನ್ಕಾಯಿನ ಈ ರೀತಿ ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಕರಿಬೇವನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ತಣ್ಣಗಾಗೋವರೆಗೂ ಬಿಟ್ಟು ಒಂದು ಅರ್ಧ ಲೀಟ್ರ್ ಮೊಸರನ್ನ ಸೇರಿಸ್ತಾ ಇದ್ದೀನಿ ನಾನು. ಅರ್ಧ ಲೀಟ್ರ್ ಮೊಸರಿಗೆ ಒಂದು ಚಿಕ್ಕ ಗ್ಲಾಸಷ್ಟು ನೀರನ್ನು ಸೇರಿಸ್ತೆ ಅಷ್ಟೇ. ಮೊಸರು ಒಗ್ಗರಣೆಗೆ ಜಾಸ್ತಿ ನೀರು ಹಾಕಬಾರ್ದು. ಇವಾಗ ಸ್ವಲ್ಪ ಸಣ್ಣಗೆ ಹೆಚ್ಚಿರೋಂತಹ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ನೋಡಿ ಎಷ್ಟು ಬೇಗ ಒಂದು ಲಂಚ್ ರೆಸಿಪಿ ರೆಡಿನೇ ಆಗೋಯ್ತು. ನೀವು ಇದೇ ರೀತಿ ಮಾಡ್ಕೊಳ್ಳಿ. ಮೊಸರು ಒಗ್ಗರಣೆ ರೆಡಿ ಆಯಿತು. ಇವಾಗ ಮೊಸರನ್ನಕ್ಕೆ ಸೈಡ್ಸ್ಗೆ ಹಪ್ಪಳ ಇಲ್ಲದೆ ಇದ್ದರೆ ನಡೆಯುತ್ತಾ, ಹಪ್ಪಳ ಇದ್ದರೆ ಸೂಪರಾಗಿರುತ್ತೆ. ಈಗ 1-2 ಹಪ್ಪಳನ ಎಣ್ಣೆಲಿ ಹಾಕ್ಕೊಂಡು ತೇಲಿಸ್ಕೊಳ್ಳಿ. ಇವಾಗ ನೋಡಿ ಸಖತ್ತಾಗಿರೋ ಒಂದು ಲಂಚ್ ಪ್ಲೇಟ್ ರೆಡಿನೇ ಆಗೋಯ್ತು. ನೋಡಿದ್ರಲ್ಲ, ನಾನು ಎಷ್ಟು ಈಸಿಯಾಗಿ ಮಾಡಿ ತೋರಿಸ್ದೆ. ನಿಮಗೆ ಈ ಲಂಚ್ ಕಾಂಬೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಮೊಸರನ್ನ ಜೊತೆಗೆ ಸ್ವಲ್ಪ ಪೊಟೆಟೊ ಫ್ರೈನ ಹಾಕ್ಕೊಂಡು ಸ್ವಲ್ಪ ಉಪ್ಪಿನಕಾಯಿನ ಹಾಕ್ಕೊಂಡು ಸೈಡ್ಸ್ಗೆ 1-2 ಹಪ್ಪಳ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ. ಈ ಬೇಸಿಗೆಗೆ ಬೇರೆ ಫುಡ್ ಸೇರೋದೇ ಇಲ್ಲ, ಲೈಟಾಗಿರೋ ಫುಡ್ ತಿನ್ನಬೇಕು ಅಂತ ಅನಿಸುತ್ತೆ. ಅದಕ್ಕೆ ನೀವು ಈ ರೀತಿ ಟ್ರೈ ಮಾಡಿ. ಮೊಸರನ್ನ ಮಜ್ಜಿಗೆಯನ್ನೇ ತಿನ್ನಬೇಕು ಅನಿಸುತ್ತೆ. ಈ ರೀತಿ ನಾವು ತಿನ್ನೋದ್ರಿಂದ ನಮ್ಮ ದೇಹ ತಂಪಾಗಿಟ್ಕೊಳ್ಬೋದು. ನಮಗೆ ಸ್ವಲ್ಪ ಶಕ್ತಿ ಆದರೂ ಬರುತ್ತೆ, ಸುಸ್ತು ಅನ್ನೋದು ಹೋಗುತ್ತೆ. ಮಕ್ಕಳಿಂದ ದೊಡ್ಡೋರ್ವರೆಗೂ ಕೂಡ ಈ ಮೊಸರನ್ನ ಜೊತೆಗೆ ಪೊಟೆಟೊ ಫ್ರೈ ಇಷ್ಟ ಆಗುತ್ತೆ. ಲಂಚ್ ಕಾಂಬೋ ನಿಮಗೆ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ.